ತುಮಕೂರಿನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ 3 ಮಹಿಳೆಯರು ಸಾವನ್ನಪ್ಪಿರುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 3 ಮಹಿಳೆಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಂತಾನ ಶಕ್ತಿಹರಣ ಹಾಗೂ ಗರ್ಭಕೋಶ ಚಿಕಿತ್ಸೆ ಸಿಸೇರಿಯನ್ಗೆ ಒಳಗಾಗಿದ್ದಂತಹ ಮಹಿಳೆಯರ ಸಾವಾಗಿದೆ. ಪಾವಗಡ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಅಂತ ಮಹಿಳೆಯರು ಒಳಗಾಗಿರ್ತಾರೆ. ಆಲ್ಮೋಸ್ಟ್ 5 ದಿನಗಳ ಅಂತರದಲ್ಲಿ 3 ಜನ ಮಹಿಳೆಯರು ಪ್ರಾಣ ತೆತ್ತಿರೋದು. ಫೆಬ್ರವರಿ 22ನೇ ತಾರೀಕು ಸಂತಾನ ಶಕ್ತಿಹರಣ ಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯ ಸಾವಾಗಿದ್ರೆ, ಸಿಸೇರಿಯನ್ ಚಿಕಿತ್ಸೆಗೆ ಒಳಗಾಗಿದ್ದ ಅಂಜಲಿಯ ಸಾವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿದೆ. ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ ನರಸಮ್ಮ 40 ವರ್ಷ ವಯಸ್ಸಿನ ಮಹಿಳೆಯ ಸಾವು ಕೂಡ ಆಗಿದೆ. 5 ದಿನಗಳ ಅಂತರದಲ್ಲೇ 3 ಪ್ರಾಣವನ್ನ ತೆತ್ತಿರೋದು. ಸಹಜವಾಗಿ ಈಗ ಆಸ್ಪತ್ರೆ ಮೇಲೆ ಅನುಮಾನದ ಗುಮಾನಿ ಮೂಡುವಂತೆ ಮಾಡ್ತಾ ಇದೆ. ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟೇ ಮಾಹಿತಿ ತಿಳ್ಕೊಳ್ಬೇಕಾಗಿದೆ. ಸೆನ್ಸಿಟಿವ್ ಆಪರೇಷನ್ಗಳನ್ನ ಮಾಡಬೇಕಾದ್ರೆ 100 ಸಲ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಏನಾಯ್ತು ಅನ್ನೋದು ಎಕ್ಸಾಕ್ಟ್ಲಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಸೆನ್ಸಿಟಿವ್ ಆಪರೇಷನ್ ಗಳಿಗೆ ಒಳಗಾಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ವಾಟ್ ವೆಂಟ್ ರಾಂಗ್ ಅನ್ನೋದು ಪ್ರಶ್ನೆ. ಇಲ್ಲಿ ಏನ್ ಹೇಳ್ತಾರೆ ಡಾಕ್ಟರ್ಸು ಮತ್ತೆ ಈ ಕುಟುಂಬಸ್ಥರ ವರ್ಷನ್ ಏನು? ಡೀಟೇಲ್ಸ್ ಏನೇನು ಕೊಡ್ತೀರಿ? ಎಸ್ ಮಮತಾ, ಒಂದೇ ದಿನ ವಿವಿಧ ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹ ಏನು ಸುಮಾರು 3 ಮಹಿಳೆಯರು 5 ದಿನಗಳ ಅವಧಿಯಲ್ಲಿ ಸಾವನ್ನಪ್ಪಿರುವಂತಹ ಒಂದು ದಾರುಣ ಘಟನೆ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಕಳೆದ 22ನೇ ತಾರೀಕಿನಿಂದ ಒಟ್ಟು 7 ಮಂದಿ ಮಹಿಳೆಯರಿಗೆ ವಿವಿಧ ರೀತಿಯ ಶಸ್ತ್ರಚಿಕಿತ್ಸೆ ಮಾಡಿರುವಂತದ್ದು. ಅಂದ್ರೆ ಸಂತಾನಹರಣ ಚಿಕಿತ್ಸೆ ಆಗಿರ್ಬೋದು, ಸಿಸೇರಿಯನ್ ಆಗಿರ್ಬೋದು, ಗರ್ಭಕೋಶ ಏನು ಆಪರೇಷನ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಆಪರೇಷನ್ ಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿರ್ತಾರೆ. ಸುಮಾರು 7 ಮಂದಿ ಮಹಿಳೆಯರಿಗೆ ಇದರಲ್ಲಿ ಆಪರೇಷನ್ ಮಾಡಿರುವಂತದ್ದು. ಆದ್ರೆ ಅದರಲ್ಲಿ 3 ಮಹಿಳೆಯರು ಅಸುನೀಗಿರುವಂತದ್ದು. ಅಂದ್ರೆ ಸುಮಾರು 5 ದಿನಗಳ ಅಂತರದಲ್ಲಿ 3 ಮಹಿಳೆಯರು ಅಸುನೀಗಿದ್ದಾರೆ. ಒಬ್ಬ ಮಹಿಳೆ ಮಾತ್ರ ಅಂದ್ರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು. ಇನ್ನಿಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಏನು ಗಂಭೀರವಾದಂತ ಕಾರಣದಿಂದ ಅವರನ್ನ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ನಿನ್ನೆ ಮತ್ತೆ ಮೊನ್ನೆ ಈ 2 ದಿನಗಳ ಅವಧಿಯಲ್ಲಿ ಅವರು ಅಸುನೀಗಿರುವಂತದ್ದು. ಅಂದ್ರೆ ಸುಮಾರು 30 ವರ್ಷದ ಅನಿತಾ, ಈಕೆಗೆ ಸ್ವತಃ ಅಂದ್ರೆ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಲಾಗಿತ್ತು. ಇವರು ಏನು ಸಾವನ್ನಪ್ಪಿರುವಂತದ್ದು. ಅದೇ ರೀತಿ ರಾಜವಂಶಿ ಮೂಲದ ಅಂಜಲಿ ಅನ್ನೋರಿದ್ದಾರೆ. ಅವರಿಗೆ ಸಿಸೇರಿಯನ್ ಹೆರಿಗೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟು ಕೂಡ ಆಗಿತ್ತು, ಅಧಿಕ ರಕ್ತಸ್ರಾವ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ನಂತರ ಅಂಜಲಿಯನ್ನ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಅವರು ಚಿಕಿತ್ಸೆ ಫಲಕಾರಿಯಾಗಿದೆ. 24ನೇ ತಾರೀಕಿನಂದು ಅವರು ಅಸುನೀಗಿರುವಂತದ್ದು. ಅದೇ ರೀತಿ ಬ್ಯಾಡ್ನೂರು ಗ್ರಾಮದ 40 ವರ್ಷದ ನರಸಮ್ಮಗೂ ಕೂಡ ಗರ್ಭಕೋಶದ ಆಸ್ಪತ್ರೆ ಅವರ ವರ್ಷನ್ ಏನು ಅಂತ, ಈ ಕುಟುಂಬಸ್ಥರಂತೂ ವೈದ್ಯರ ಎಡವಟ್ಟಿನಿಂದಲೇ ಸಾವಾಗಿದೆ ಅಂತ ಹೇಳ್ತಾ ಇದಾರಲ್ವಾ, ಆಸ್ಪತ್ರೆ ವರ್ಷನ್ ಏನು? ಹೌದು, ವೈದ್ಯರ ನಿರ್ಲಕ್ಷ್ಯ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಎನ್ನುವಂಥದ್ದು. ಡಾಕ್ಟರ್ ಪೂಜಾ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ಡಾಕ್ಟರ್ ಪೂಜಾ ಎನ್ನುವಂತರು, ಅವರ ಎಡವಟ್ಟಿನಿಂದ ಈ ರೀತಿ ಆಗಿದೆ. ಮತ್ತೆ ಸರಿಯಾಗಿ ಅನುಭವ ಇಲ್ಲದೆ ಇದ್ದಂತಹ ನರ್ಸ್ಗಳು ಕೂಡ ಇಲ್ಲಿ ಇದ್ದಾರೆ, ಅವರ ಎಡವಟ್ಟು ಕೂಡ ಆಗಿದೆ ಎನ್ನುವಂಥದ್ದನ್ನು ಇಲ್ಲಿಯ ಏನು ಅವರ ಪೋಷಕರು ಹೇಳ್ತಾ ಇರುವಂತದ್ದು ಮತ್ತು ಸಂಬಂಧಿಕರು ಕೂಡ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಅವರನ್ನ ಸಸ್ಪೆಂಡ್ ಮಾಡ್ಬೇಕು, ವಜಾ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಪಾವಗಡ ಬಳ್ಳಾರಿ ರಸ್ತೆಯನ್ನ ತಡೆದು ಅಲ್ಲಿಯ ಗ್ರಾಮಸ್ಥರು ಮತ್ತೆ ಮೃತರ ಸಂಬಂಧಿಕರು ಕೂಡ ರಸ್ತೆ ತಡೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಅಂತ. ರೈಟ್, ಧನ್ಯವಾದ ಮಂಜುನಾಥ್. ತೀರಾ ಆಘಾತಕಾರಿ ವಿಚಾರ. ಜಸ್ಟ್ 5 ದಿನದ ಅಂತರದಲ್ಲಿ 3 ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ಆಘಾತಕಾರಿ ವಿಚಾರ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಹಾಗೂ ಎಡವಟ್ಟಿನಿಂದ ಇವತ್ತು ನಮ್ಮವರು ನಮ್ಮನ್ನ ಅಗಲಿದ್ದಾರೆ ಅನ್ನೋದು ಪೋಷಕರ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂಜಲಿ ಕುಟುಂಬಸ್ಥರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮೃತ ಅಂಜಲಿಯ
ಸಾವು ವೈದ್ಯರ ನಿರ್ಲಕ್ಷ್ಯದಿಂದ ಆಗಿದೆ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಸ್ತೆಯಲ್ಲಿ ಧರಣಿ ಮಾಡೋದ್ರ ಮುಖಾಂತರ. ಬಟ್ ಇಲ್ಲಿ ನಿಜವಾಗ್ಲೂ ಇದರಲ್ಲಿ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಆಗೋದು ಅತ್ಯಗತ್ಯ ಅಂತ ಅನಿಸ್ತಾ ಇದೆ. 5 ದಿನದ ಗ್ಯಾಪ್ ಅಲ್ಲಿ 3 ಜನ ಸೆನ್ಸಿಟಿವ್ ಆಪರೇಷನ್ಗೆ ಒಳಗಾದವರು ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಹಾಗೂ ಚಿಕಿತ್ಸೆ ಕೊಟ್ಟಂತಹ ವೈದ್ಯರ ನಿರ್ಲಕ್ಷ್ಯ ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ 3 ಮಹಿಳೆಯರು ಅಸುನೀಗಿದ್ದಾರೆ. ಸೊ ಈ 3 ಜನ ಸಾಯೋದಕ್ಕೂ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋದು ಪ್ರತಿಭಟನಾಕಾರರ ವಾದ ಆಗ್ತಾ ಇದೆ. ಇಲ್ಲಿ ತನಕ ಆಸ್ಪತ್ರೆಯ ವರ್ಷನ್ ಸಿಕ್ಕಿಲ್ಲ.